ಆಧುನಿಕತೆ ವೇಗವಾಗಿ ಬೆಳೆದಂತೆ ಸಮಾಜದಲ್ಲಿನ ಅಪ್ರಾಪ್ತ ವಯಸ್ಕ ಮಕ್ಕಳಲ್ಲಿ ಮಾದಕ ವ್ಯಸನದ ಪ್ರಮಾಣ ಹೆಚ್ಚುತ್ತಿರುವುದು ಆತಂಕ ಉಂಟು ಮಾಡುತ್ತಿದೆ ಎಂದು ಸಿಎಸ್‌ಪುರ ಪೊಲೀಸ್ ಠಾಣೆಯ ಸಬ್‌ಇನ್ಸ್‌ಪೆಕ್ಟರ್ ಧರ್ಮಾಂಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೆಜಿ ಟೆಂಪಲ್ ಗ್ರಾಮದ ಬೃಂದಾವನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್, ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ, ಸಿಎಸ್‌ಪುರ ಪೊಲೀಸ್ ಠಾಣೆ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆ, ದಯಾಸ್ಪರ್ಶ ಸಹಯೋಗದೊಂದಿಗೆ ಮಾದಕ ದ್ರವ್ಯ ತಡೆ, ಆರೋಗ್ಯ ಜಾಗೃತಿ ಮತ್ತು ರಕ್ತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳು ಮಾದಕ ವ್ಯಸನದ ಬಲೆಗೆ ಸಿಲುಕದಂತೆ ಶಿಕ್ಷಕರು ಹಾಗೂ ಪೋಷಕರು ಜಾಗರೂಕರಾಗಿ ಗಮನ ಹರಿಸಬೇಕು. ಸಮಾಜ ಸ್ವಚ್ಛವಾಗಬೇಕೆಂದರೆ ಮಾದಕ ದ್ರವ್ಯವನ್ನು ಸಂಪೂರ್ಣವಾಗಿ ತ್ಯಜಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಪವಿತ್ರ ಮಾತನಾಡಿ, ವಿದ್ಯಾರ್ಥಿಗಳು ಬಾಲ್ಯ ವಿವಾಹದಂತಹ ಸಮಸ್ಯೆಯನ್ನು ಎದುರಿಸಿದರೆ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಬೇಕು. ಮಕ್ಕಳಿಗೆ ಸಂವಿಧಾನ ನೀಡಿರುವ ಶಿಕ್ಷಣದ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿದಂತೆ ಅನೇಕ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮಾತನಾಡಿ, ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ಶಾಲೆಗಳಲ್ಲಿ ನಡೆದರೆ ಮಕ್ಕಳು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಹೊಂದಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಂಚಲದೊರೆ ರಮೇಶ್, ಕೃಷ್ಣಮೂರ್ತಿ, ಪ್ರವೀಣ್ಗೌಡ, ಅನ್ಸರ್, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಜರಿದ್ದರು. ಮನುಷ್ಯ ಏನಾಗಿದೆ ಸಮಾಜದಲ್ಲಿ ಅಂತಂದ್ರೆ ಹಕ್ಕಿ ಥರ ಹಾರಾಡ್ತಾ ಇದೆ, ನೀರು ಥರ ಸಮುದ್ರದಲ್ಲಿ ಈಜಾಡೋದು, ಹೊಸ ಹಕ್ಕಿ ಥರ ಹಾರೋದನ್ನ ಹಕ್ಕಿಯಾಗಿ ಹಾರಲ್ಲ, ಬೇರೆ ವಿಮಾನದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಆಕಾಶದಲ್ಲಿ ಹಾರಾಡುವ ತಂತ್ರಜ್ಞಾನ ಬಂದಿದೆ, ನೀರಲ್ಲಿ ಈಜಾಡುವ ತಂತ್ರಜ್ಞಾನ ಬಂದಿದೆ, ಮತ್ತೆ ನಾವು ಮೆಟ್ರೋ ಎಲ್ಲ ತಂತ್ರಜ್ಞಾನ ಬಂದಿದೆ. ಆ ಮನುಷ್ಯನಾಗಿ ಬದುಕಬೇಕಾದ ಒಂದು ಆ ಸಾಮಾನ್ಯ ಸಮಾಜದ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಆ ಸಾಮಾನ್ಯಗಳ ಕರ್ನಾಟಕದ ಸಮಾಜದ ಅಪರಾಧ ಸ್ಟಾರ್ಟ್ ಆಗುತ್ತೆ. ಅಪರಾಧ ಸ್ಟಾರ್ಟ್ ಆದರೆ ಅಪರಾಧ ಎಂದೇ ಆಗಬೇಕಾಗುತ್ತೆ. ಬೇರೆ ಬೇರೆ ಆಯೋಗಗಳು ಎಂಬುದಾಗಿ ಕಾನೂನು ಸಂಘರ್ಷಕ್ಕೆ ಒಳಗಾಗಬೇಕಾಗುತ್ತೆ. ಅಭಿವೃದ್ಧಿ ನಮ್ಮ ಪರಿಸರ ಪರಿಸರದ ಇಲಾಖೆಗಳು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಿಸಿಕೊಂಡು ಈ ಸಮಾಜವನ್ನು ನಾವು ಅಪರಾಧ ಮಾಸಾಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಭಾರತ ಎಲ್ಲ ಶಾಲೆಗಳು ಭೇಟಿ ನೀಡಬೇಕಾಗಿ ಬೇರೆ ಬೇರೆ ವಿವಿಧ ಪಟ್ಟಣಗಳಲ್ಲಿ ನಾವು ಭೇಟಿ ನೀಡಬೇಕಾಗಿ ಸಂಘರ್ಷ ಆರಂಭ ತುಂಬ ಸ್ಪಷ್ಟವಾಗಿ ನಾನು ಹೆಜ್ಜೆ ಮುಂದೆ ಹೇಳಬೇಕಂದ್ರೆ ಸಮಾಜದಲ್ಲಿ ಉತ್ತಮ ಸಂಸಾರಿಗಳು ಆಗ್ತದೆ, ಸಂಸ್ಕಾರಗಳು ಆಗ್ತದೆ, ಉತ್ತಮ ಸಂಸಾರಿಗಳು ಆಗ್ತದೆ. ಮನೆಯಲ್ಲಿ ಗಂಡರಿಗೆ ಹೆಂಡತಿಯಾಗಿ, ಹೆಂಡತಿಗೆ ಗಂಡ ಆಗಿ, ಅವರಿಬ್ಬರಿಗೂ ಮಗುವಾಗಿ, ಆ ಮಗ ತಂದೆ ಮಗುವಿಗೆ ತಂದೆಯಾಗಿ, ಅಣ್ಣಂದಿರಿಗೆ ಅಣ್ಣಾಗಿ ಅವ್ರಿಗೂ ಆಗ್ತದೆ. ಈ ಸಮಾಜಕ್ಕೆ ಅಕ್ಕಪಕ್ಕ ನೆರೆಹೊರೆಗಳಿಗೂ ಆಗ್ತಾ ಇದೆ. ಅಕ್ಕಪಕ್ಕ ನೆರೆಹೊರೆಗಳು ಸಣ್ಣ ಜಗಳ, ಅಣ್ಣಂದ್ರ ಜೊತೆ ಆಸ್ತಿ ಜಗಳ, ಗಂಡನ ಜೊತೆ ಇನ್ನೊಂದು ಕಿರುಕುಳ ಅಂತ ಜಗಳ, ಹೊಂದಾಣಿಕೆ ಮಾಡುವವರಿಲ್ಲ. ಹೊಂದಾಣಿಕೆ ಮಾಡುವವರು ಇಲ್ಲದೇ ಇರೋದ್ರಿಂದ ಸಮಾಜ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಪ್ರಕರಣ ಜಾಸ್ತಿ ಆಗ್ತದೆ.